ನನ್ನ ಆತ್ಮೀಯ ಸ್ನೇಹಿತ. ಅವರು ನನ್ನ ಉಪಚುನಾವಣೆಯಲ್ಲಿ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ನಮ್ಮ ರವಿಯವರು ಮೇಲ್ಮನೆಯ ಸದಸ್ಯರು ನನ್ನ ಚುನಾವಣೆಯಲ್ಲಿ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಖ್ಯಾತ ಚಲನಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು, ನಿಮಗೆಲ್ಲ ಗೊತ್ತೇ ಇದೆ, ಪ್ರೇಮ್ರವರು ನಮ್ಮ ಕೊರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಈಗ ತಮ್ಮನ್ನು ಕುರಿತು ಡಿ ಕೆ ಶಿವಕುಮಾರ್ ಅವರು 4 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಇರಪ್ಪ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಶಾಂತಿ ಇದ್ದೀರಿ. ಅದೇ ನೀವು ಅಂದ್ಕೊಂಡಿದ್ದು ಇನ್ನೂ ಆಗ್ಲಿಲ್ವಲ್ಲ ಅಂತ ಡಿ ಕೆ ಅಂತ ಹೇಳ್ತಾ ಇದ್ದಾರೆ. ಆಗಬೇಕು ಅಂತ. ಇರಿ, 1 ನಿಮಿಷ ಆಯ್ತು, ಮಾತಾಡ್ತೀನಿ ಸ್ವಲ್ಪ ಪ್ಲೀಸ್. ನೋಡಪ್ಪ, ವೇದಿಕೆ ಇರುವಂತ ಯೋಗೇಶ್ ಅವರೇ, ನಾನು ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ತೀನಿ, ಸ್ವಲ್ಪ ಸುಮ್ಮನೆ ಇರಬೇಕು. ನಾನು ದಾವೋಸಿಂದ ಬಂದಿದ್ದೀನಿ, ರಾತ್ರಿ ಎಲ್ಲ ಪ್ರಯಾಣ ಮಾಡಿಕೊಂಡು. ಸ್ವಲ್ಪ ಸುಮ್ಮನೆ ಇರಿ, ಕೇಳೋದವ್ರಿಗೂ ಆಮೇಲೆ ಮಾತಾಡೋದು. ನಿಮ್ಮ ಅಭಿಮಾನ ತಲುಪಿದೆ. ಯೋಗೇಶ್ಗೆ 25,000 ಓಟಲ್ಲಿ ಗೆಲ್ಸಕ್ಕೆ ನನಗೆಲ್ಲ ಸಮಾಧಾನ ತಂದಿದ್ದೀರಿ. ಸುಮ್ಮನೆ ಇರಿ, ಆಮೇಲೆ ಬೇಕಿ ಮಾತು. ಬಂಧುಗಳೇ, ವೇದಿಕೆಯಲ್ಲಿರುವಂಥ ಶಾಸಕ ಮಿತ್ರರಾದಂಥ ಯೋಗೇಶ್ ಅವರೇ, ರವಿಯವರೇ, ಉದಯರವರೇ, ಪ್ರೇಮ್ರವರೇ, ವಿಶ್ವನಾಥ್ರವರೇ, ಇಲ್ಲಿ ಕೆಳಗಡೆ ಕೂತಿರೋಂಥ ಎಲ್ಲ ನಮ್ಮ ನಾಯಕರುಗಳೇ, ಶ್ರೀಮತಿ ಯೋಗೇಶ್ ಅವರೇ, ಬಂಧು ಭಗಿನಿಯರೇ, ಈ ಚನ್ನಪಟ್ಟಣದಲ್ಲಿ ಈ ಗಂಗೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಈ ಬೊಂಬೆ ನಾಡಿನಲ್ಲಿ ಆಚರಣೆ ಮಾಡುವಂಥ ಒಂದು ಪರಂಪರೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಕನಕಪುರದಲ್ಲಿ ಸ್ವಲ್ಪ ನಿಲ್ಸಕ್ಕೆ ಹೇಳ್ರಿ, ಅದನ್ನ ಸ್ವಲ್ಪ ಇರ್ರಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನೀವು ಪಟಾಕಿ ಎಲ್ಲ ಆಮೇಲೆ ನೋಡೋರಂತೆ. ನೀವು ಕನಕಪುರದಲ್ಲಿ 16 ವರ್ಷದಿಂದ ನಾವು ಕನಕೋತ್ಸವನ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಯುವಕರಿಗೆ, ಯುವತಿಯರಿಗೆ, ಪುಟಾಣಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗೇಶ್ಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಕುಣಗಲ್ನಲ್ಲಿ, ಮಾಗಡಿಯಲ್ಲಿ ಇದೇ ರೀತಿ ಉತ್ಸವಗಳು ನಡೀತಾ ಇದೆ. ನಾವು ನಿಮ್ಗೇನು ಕೊಡ್ಬೋದು? ನಿಮಗೆ ಸಂತೋಷವಾಗಿಡಬೇಕಾದ್ದು ನಮ್ಮ ಕರ್ತವ್ಯ. ಸ್ವಲ್ಪ ಇರ್ರೆಯ, ನೀವು ತಾಳ್ಮೆ ಇಲ್ಲ ಅಂದ್ರೆ ಮೈಕ್ ಬಿಸಾಕ್ಬಿಟ್ಟು ಹೋಗ್ತೀನಿ ಅಷ್ಟೇ. ಏನು ಬಿಗ್ ಬಾಸ್ ತುಂಬಾ ಜನ ಇದ್ದಾರೆ ಇವತ್ತು. ಪ್ರೀತಿಯಿಂದ ಹೇಳ್ತಾ ಇದ್ದೀರಾ, ಆಯ್ತು ಇರ್ರಿ ಸ್ವಲ್ಪ.
ಈಗ ಯೋಗೇಶ್ ಅವರು ನಿಮಗೆಲ್ಲ ಸಂತೋಷವಾಗಿರಬೇಕು ಅಂತೇಳಿ ನಗನಗ್ತಾ ಇರಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಟಿದ್ದಾರೆ. DVG ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ದಂಗೆ ಇವತ್ತು ಯೋಗೇಶ್ ಅವರ ಮುಖಂಡತ್ವದಲ್ಲಿ ಈ ಗಂಗೋತ್ಸವ ಬೊಂಬೆನಾಡಿನಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯೋಗೇಶ್ ಅವರು ಸಿಕ್ಕಿದಂಥ ಅವಕಾಶದಲ್ಲಿ ಈ ತಾಲೂಕಿನ ಬಡ ರೈತರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಈ ಗಂಗೆಯನ್ನು ತುಂಬಿಸಿ, ಕೆರೆಗಳಿಗೆ ಗಂಗೆಯನ್ನು ತುಂಬಿಸಿ ಈ ಒಂದು ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಅವರ ಬೆಂಬಲವಾಗಿ ನಿಂತ್ಕೊಂಡು ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಾನು ತಮ್ಗೆ ಹೇಳೋದಿಷ್ಟೇ, ಬದುಕಿನಲ್ಲಿ ಕನ್ನಡದಂತೆ ಸ್ನೇಹಿತರಿರ್ಬೇಕಂತೆ, ಜೊತೆಗೆ ನರಳಿನಂತೆ ಜನರು ಕೂಡ ಇರಬೇಕು. ಕನ್ನಡಿ ನಮಗೆ ಯಾವಾಗಲೂ ಕಾಣ್ತಾ ಇರ್ತದೆ, ನರಳು ನಮ್ಮನ್ನು ಯಾವಾಗೂ ಬಿಟ್ಟು ಹೋಗೋದಿಲ್ಲ. ಹಂಗೆ ಈ ಚನ್ನಪಟ್ಟಣ ನಾಡಿನ ಜನತೆ, ಈ ತಾಲೂಕಿನ ಜನತೆ ನಮ್ಮ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ನಮ್ಮ ಜೊತೆ ಇದ್ದು ಕಾಪಾಡಿ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಇಲ್ಲಿ ಡೆಪ್ಟಿ CM ಅಂತ ಒಬ್ಬ ಬಂದಿಲ್ಲ, ನಾನು ನಿಮ್ಮ ಒಬ್ಬ ಮಗನಾಗಿ ನಿಮ್ಗೆಲ್ಲರೂ ಕೂಡ ಒಂದು ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಇವತ್ತು ಏನು ಹೇಳ್ತಾರೋ ಅವರು, ಗಿಲ್ಲಿ ಬತ್ತನೆ ಅಂತ ಹೇಳ್ಬಿಟ್ಟವ್ರಲ್ಲ ಸರ್. ಗಿಲ್ಲಿ ಅಲ್ಲಿದ್ದಾನೆ, ಇರಯ್ಯ ಬತ್ತಾನೆ, ಅಲ್ಲಿ ನಮ್ಮ ದೊಡ್ಡಿಲಿದ್ದಾನೆ, ಬರ್ತಾನೆ. ಮಾತಾಡ್ಕೊಂಡು ಬಂದಿದ್ದೀನಿ, ಈಗ ತಾನೇ ಸನ್ಮಾನ ಮಾಡ್ಬಿಟ್ಟು ಬಂದೆ. ಸ್ವಲ್ಪ ಇರಿ, ಬರ್ತಾನೆ. ನೀವು ಗಲಾಟೆ ಮಾಡಿದ್ರೆ ಹಂಗೆ ತೀರ್ಕೊಂಡು ಹೊಂಟೋಯ್ತಾನೆ, ಸ್ವಲ್ಪ ಇರಿ. ಸೊ ಹೀಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಸಹಕಾರ ಕೊಡಬೇಕು. ಯೋಗೇಶ್ ಅವ್ರಿಗೆ ಅವಕಾಶ ಕೊಟ್ಟಾಗ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪಂಚಾಯಿತಿಗಳಲ್ಲಿ, ಟೌನಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನಿಮ್ಮ ಸರ್ಕಾರ ಚಿಂತೆ ಮಾಡೋದು ಬೇಡ. ನಿಮ್ಮ ಆಶೀರ್ವಾದ, ನಿಮ್ಮ ಗ್ರಾಮ ದೇವತೆ ಗಂಗೆ ಎಲ್ಲರ ಆಶೀರ್ವಾದ ಕೂಡ ಯಾವಾಗಲೂ ಕೂಡ ಇರಲಿ. ಸೊ ನೀವೇನು ಅಂದ್ಕೊಂಡಿದ್ದೀರಿ, ಯಾವುದು ಹೋರಾಟ ಮಾಡಿದ್ದೀರಿ, ನೀವೆಲ್ಲ ಬೆಂಗಳೂರಿನ ಜನ, ಎಲ್ಲಿ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ, ಇಡೀ ರಾಷ್ಟ್ರ ನಿಮ್ಮನ್ನು ನೋಡ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ನಮ್ಮ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೇನೆ. ನೀವೆಲ್ಲ ಬೆಂಗಳೂರು ಜನ ಇರ್ಬೇಕು ತಾನೆ, ಬೆಂಗಳೂರು ತಾನೇ ನಿಮ್ಗೆ ಬೇಕಾಗಿರೋದು. ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಲಿ, ರಾಮನಗರದಲ್ಲೇ, ಆದರೆ ನಮ್ಮ ಹೆಸರು, ಸ್ವಾಭಿಮಾನ ಬೆಂಗಳೂರು ನಾವು ಯಾವತ್ತೂ ಕಳ್ಕೊಳ್ಬಾರ್ದು, ಅದನ್ನು ಉಳಿಸ್ಕೊಳ್ಳೋಣ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಚನ್ನಪಟ್ಟಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.